ನಮಸ್ಕಾರ. ಮೊದಲ ಟೆಸ್ಟ್ ಪಂದ್ಯದಲ್ಲಿ ರಾಹುಲ್ ರವರನ್ನ ಮೋಸದಿಂದ ಔಟ್ ಮಾಡಿತು ಆಸ್ಟ್ರೇಲಿಯಾ. ಮೈದಾನದಲ್ಲೇ ಕೋಪಗೊಂಡರು ಕೆಎಲ್ ರಾಹುಲ್. ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಿದ್ದೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹೌದು, ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವಿನ 5 ಪಂದ್ಯಗಳ ಟೆಸ್ಟ್ ಸರಣಿಯು ಆರಂಭವಾಗಿದ್ದು, ಪರ್ತ್ನಲ್ಲಿ ನಡೆಯುತ್ತಿರುವ ಮೊದಲ ಟೆಸ್ಟ್ ಪಂದ್ಯದ ಮೊದಲ ದಿನವೇ ಅಂಪೈರ್ ನೀಡಿರುವ ಕಳಪೆ ತೀರ್ಪಿನ ಮೇಲೆ ವಿವಾದವೊಂದು ಹುಟ್ಟಿಕೊಂಡಿದೆ. ಮೂರನೇ ಅಂಪೈರ್ ನೀಡಿದ ಈ ಕೆಟ್ಟ ತೀರ್ಪಿಗೆ ಉತ್ತಮವಾಗಿ ಬ್ಯಾಟ್ ಬೀಸುತ್ತಿದ್ದ ನಮ್ಮ ಕನ್ನಡಿಗ ಕೆಎಲ್ ರಾಹುಲ್ ವಿಕೆಟ್ ಕಳೆದುಕೊಳ್ಳಬೇಕಾಯಿತು. ವಾಸ್ತವವಾಗಿ ಪರ್ತ್ ಟೆಸ್ಟ್ನಲ್ಲಿ ಆರಂಭಿಕನಾಗಿ ಕಣಕ್ಕಿಳಿದ ರಾಹುಲ್ ಮಿಚೆಲ್ ಸ್ಟಾರ್ಕ್ ರವರ ಎಸೆತದಲ್ಲಿ ಬಲಿಯಾದರು. ಆದರೆ ಫೀಲ್ಡ್ ಅಂಪೈರ್ ಔಟ್ ನೀಡಿದ ಹೊರತಾಗಿಯೂ ಮೂರನೇ ಅಂಪೈರ್ ನೀಡಿದ ಕೆಟ್ಟ ತೀರ್ಪು ಆಸ್ಟ್ರೇಲಿಯಾಕ್ಕೆ ವರವಾದರೆ ಭಾರತಕ್ಕೆ ದುಬಾರಿಯಾಗಿದೆ. ಇದೀಗ ಮೂರನೇ ಅಂಪೈರ್ ನೀಡಿದ ವಿವಾದಾತ್ಮಕ ತೀರ್ಪು ಟೀಂ ಇಂಡಿಯಾದ ಅಭಿಮಾನಿಗಳನ್ನ ಕೆರಳಿಸಿದೆ. ವಾಸ್ತವವಾಗಿ ಮಿಚೆಲ್ ಸ್ಟಾರ್ಕ್ ಎಸೆತವನ್ನ ರಾಹುಲ್ ರವರು ಡಿಫೆಂಡ್ ಮಾಡಲು ಪ್ರಯತ್ನಿಸಿದರು. ಆದರೆ ಚೆಂಡು ರಾಹುಲ್ ರವರ ಬ್ಯಾಟ್ನ ಸಮೀಪ ಹಾದು ಹೋಗಿ ವಿಕೆಟ್ ಕೀಪರ್ನ ಕೈ ಸೇರಿತು. ಆ ಕೂಡಲೇ ಆಸೀಸ್ ಆಟಗಾರರು ರಾಹುಲ್ ರವರ ವಿಕೆಟ್ಗೆ ಫೀಲ್ಡ್ ಅಂಪೈರ್ ಬಳಿ ಮನವಿ ಮಾಡಿದರು. ಆದರೆ ಫೀಲ್ಡ್ ಅಂಪೈರ್ ನಾಟ್ಔಟ್ ತೀರ್ಪು ನೀಡಿದರು. ಹೀಗಾಗಿ ಆಸೀಸ್ ಆಟಗಾರರು ರಿವ್ಯೂವಿನ ಮೊರೆ ಹೋದರು. ಆಸ್ಟ್ರೇಲಿಯಾದ ಮೇಲ್ಮನವಿಯನ್ನ ಪರಿಶೀಲಿಸಿದ ಮೂರನೇ ಅಂಪೈರ್ ಚೆಂಡು ಬ್ಯಾಟಿಗೆ ತಾಗಿದೆಯಾ ಅಥವಾ ಪ್ಯಾಡ್ಗೆ ತಾಗಿದೆಯಾ ಎಂಬುದನ್ನು ಸ್ಪಷ್ಟಿಸಿಕೊಳ್ಳದೆ ರಾಹುಲ್ ಔಟ್ ಎಂದು ತೀರ್ಪು ನೀಡಿದರು. ಹೀಗಾಗಿ ಫೀಲ್ಡ್ ಅಂಪೈರ್ ಕೂಡ ತಮ್ಮ ನಿರ್ಧಾರವನ್ನ ಬದಲಿಸಿ ರಾಹುಲ್ ಔಟ್ ಎಂದು ನಿರ್ಧಾರವನ್ನ ಪ್ರಕಟಿಸಬೇಕಾಯಿತು ಸ್ನೇಹಿತರೆ. ಆದರೆ ಇಲ್ಲಿ ಮೂಡುವ ಪ್ರಶ್ನೆ ಏನೆಂದರೆ, ಚೆಂಡು ರಾಹುಲ್ ರವರ ಬ್ಯಾಟ್ ಬಳಿ ಹಾದು ಹೋಗುವ ವೇಳೆ ಬ್ಯಾಟ್ ರಾಹುಲ್ ರವರ ಪ್ಯಾಡ್ಗೆ ತಾಗಿತ್ತು. ಇದಲ್ಲದೆ ಚೆಂಡು ಹಾಗೂ ಬ್ಯಾಟಿನ ನಡುವೆ ಅಂತರವಿರುವುದು ಇದೀಗ ಹೊರಬಿದ್ದಿರುವ ವಿಡಿಯೋಗಳಲ್ಲಿ ಸ್ಪಷ್ಟಗೊಂಡಿದೆ ಸ್ನೇಹಿತರೆ. ಆದಾಗ್ಯೂ ಮೂರನೇ ಅಂಪೈರ್ ನೀಡಿರುವ ಈ ನಿರ್ಧಾರ ಸಖತ್ ವಿವಾದವನ್ನ ಹುಟ್ಟಿಹಾಕಿದೆ. ಅಂಪೈರ್ ನೀಡಿದ ಈ ವಿವಾದಾತ್ಮಕ ತೀರ್ಪು ರಾಹುಲ್ ಅವರನ್ನ ಕೆರಳಿಸಿತು. ಹೀಗಾಗಿ ರಾಹುಲ್ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ಹೊರಹಾಕಿ ನೋವಿನಿಂದಲೇ ನರಳುತ್ತಾ ಪೆವಿಲಿಯನ್ನತ್ತ ಹೆಜ್ಜೆ ಹಾಕಿದರು. ಔಟ್ ಆಗುವ ಮುನ್ನ ರಾಹುಲ್ ತಮ್ಮ ಇನ್ನಿಂಗ್ಸ್ ನಲ್ಲಿ 74 ಎಸೆತಗಳನ್ನು ಎದುರಿಸಿ 26 ರನ್ಗಳ ಇನ್ನಿಂಗ್ಸ್ ಆಡಿದರು. ಈ ಇನ್ನಿಂಗ್ಸ್ ಆಧಾರದಲ್ಲಿ ರಾಹುಲ್ ಟೆಸ್ಟ್ ಕ್ರಿಕೆಟ್ನಲ್ಲಿ 3000 ರನ್ ಪೂರೈಸಿದ್ದಾರೆ. ಟೆಸ್ಟ್ನಲ್ಲಿ ಇದುವರೆಗೂ 56 ಪಂದ್ಯಗಳನ್ನು ಆಡಿರುವ ರಾಹುಲ್ 34ರ ಸರಾಸರಿಯಲ್ಲಿ 8 ಶತಕ ಹಾಗೂ 15 ಅರ್ಧಶತಕಗಳೊಂದಿಗೆ ಈ ದಾಖಲೆ ನಿರ್ಮಿಸಿದ್ದಾರೆ. ಬಂಧುಗಳೇ, ನಿಮಗೆ ಅನಿಸುತ್ತದೆ ರಾಹುಲ್ ವಿರುದ್ಧ ಅಂಪೈರ್ ನೀಡಿರುವ ಈ ಡಿಸಿಷನ್ ಸರಿಯೋ ಅಥವಾ ತಪ್ಪು ಎನ್ನುವುದನ್ನು ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ. ಯಾಕಂದ್ರೆ ನಿಮ್ಮ ಕಾಮೆಂಟ್ ಬಹಳ ಮುಖ್ಯ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.